ಹಾಯ್ ಹಲೋ ಜೈ ಹಿಂದ್ ಎಲ್ಲರಿಗೂ ಕೂಡ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಡಿ ಗ್ರೂಪ್ ಹುದ್ದೆಗಳನ್ನ 32,438 ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದಾರ. ಈ ಹುದ್ದೆಗಳಿಗೆ 10th ಜಸ್ಟ್ ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಇದರ ಏಜ್ ಬಂದ್ಬಿಟ್ಟು 18 ಇಂದ 33 ಮಟ ಇರುತ್ತೆ. OBC ದವರಿಗೆ 3 ವರ್ಷ, SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಇರ್ತದೆ. ಓಕೆ ಸರ್, ನಾನು ಜಸ್ಟ್ 10th ಪಾಸ್ ಆಗಿದ್ದೀನಿ, ನನ್ನ ಹತ್ರ ಜಾಸ್ತಿ PUC ಐತಿ, ಏನು ITI ಕೂಡ ಇಲ್ಲ. ಓಕೆ, ನಾನು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾ? ಎಸ್, ನೀವು ಕೂಡ ಇದಕ್ಕೆ ಅರ್ಜಿಗಳನ್ನ ಹಾಕ್ಬೋದು. ಅರ್ಜಿಗಳನ್ನ ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಕೂಡ ಹಾಕಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನಷ್ಟು ಜನ ಯಾರಾದರೂ ಹಾಕಿರಲಿಲ್ಲಪ್ಪ ಅಂತಂದ್ರೆ, ಸೊ ನಿಮ್ಮ ಅಪ್ಲಿಕೇಶನ್ ಈಗ ಹಾಕುವಾಗ ಆಧಾರ್ OTP ಜನರೇಟ್ ಆಗ್ತಾ ಇಲ್ಲ. ಓಕೆ, ಅದು ಏನು ಪ್ರಾಬ್ಲಮ್ ಇದೆ ಯಾಕಪ್ಪ ಅಂತಂದ್ರೆ RRB ರಿಕ್ರೂಟ್ಮೆಂಟ್ ಇಂತಾನೆ ಪ್ರಾಬ್ಲಮ್ ಬರ್ತಾ ಇದೆ. ಆದ ಕಾರಣಕ್ಕೋಸ್ಕರ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಓಕೆ, ನಿನ್ನೆ 2 ಡೇಸ್ ಆಯ್ತು ಅದೇ ತರನಾಗಿ ಬರ್ತಾ ಇದೆ. ಇವತ್ತು ಕೂಡ ಮಾರ್ನಿಂಗ್ ಇಂದ ಬರ್ತಾ ಇಲ್ಲ. ಸೊ ನಾಳೆ ಅಥವಾ ಇವತ್ತು ಸಾಯಂಕಾಲ ಅದು ಸಾಲ್ವ್ ಆಗುತ್ತಾ, ಅದ್ರ ಬಗ್ಗೆ ಯಾರು ಕೂಡ ತಲೆಯನ್ನ ಕೆಡಿಸ್ಕೋಬೇಡ್ರಿ. ಒಂದಿಷ್ಟು ಜನಕ್ಕೆ ನಾನು ಹೇಳ್ತಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ, ಸೊ ನೀವೇನಾದ್ರೂ ಮೊಬೈಲ್ನಲ್ಲಿ ಅರ್ಜಿಗಳನ್ನ ಸಲ್ಲಿಸಿದ್ರೆ, ಓಕೆ, ಮೊಬೈಲ್ನಲ್ಲಿ ಅರ್ಜಿಗಳನ್ನ ಹಾಕ್ತಾ ಇದ್ರೆ, ಸೊ ಯಾವುದೇ ಒಂದು ಸೈಬರ್ ಸೆಂಟರ್ನಲ್ಲಿ ಕೂಡ ಅರ್ಜಿಗಳನ್ನ ಹಾಕ್ತಾ ಇದ್ರೆ, ಸೊ ಒಂದಿಷ್ಟು ಜನ ನನಗೆ ಕಾಲ್ಗಳನ್ನ ಮಾಡಿದ್ರು. ಏನ್ ಮಾಡಿದ್ರಪ್ಪ ಅಂದ್ರೆ, ಅವ್ರ ಅಪ್ಲಿಕೇಶನ್ಗಳನ್ನ ಹಾಕುವಾಗ ಏನ್ ಮಿಸ್ಟೇಕ್ಸ್ಗಳನ್ನ ಮಾಡಿದಾರಪ್ಪ ಅಂದ್ರೆ, ಸೊ ಅರ್ಜಿಗಳನ್ನ ರಿಜಿಸ್ಟ್ರೇಷನ್ ಅಂತ ಫಸ್ಟ್ಗೆ ನೀವು ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಮೊದಲಿಗೆ ನೀವೇನಾದ್ರೂ RPF ಆಗಿರಲಿ, ಯಾವುದೇ ಒಂದು ನೀವು ಮೊದಲಿಗೆ ಅರ್ಜಿಗಳನ್ನ ಸಲ್ಲಿಸಿರ್ಲಿಲ್ಲಪ್ಪ ಅಂದ್ರೆ ಫಸ್ಟ್ ಟೈಮ್ಗೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಕೌಂಟ್ ಅನ್ನ ಕ್ರಿಯೇಟ್ ಮಾಡುವಾಗ ಏನೆಲ್ಲ ಮಾಡಿದಾರಪ್ಪ ಅಂತಂದ್ರೆ, ಸೊ ಅವ್ರ SSLC ಮಾರ್ಕ್ ಶೀಟ್ ನಲ್ಲಿ ನೇಮ್ ಬೇರೆ ಇದೆ. ಓಕೆ, SLC ಮಾರ್ಕ್ ಶೀಟ್ ನಲ್ಲೇ ನೇಮ್ ಬೇರೆ ಇದೆ, ಅವ್ರದ್ದು ಆಧಾರ್ ಕಾರ್ಡ್ ನಲ್ಲಿ ಕೂಡ ನೇಮ್ ಬೇರೆ ಇದೆ. ಆದ ಕಾರಣಕ್ಕೋಸ್ಕರ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ, ಈ ಆಧಾರ್ ಕಾರ್ಡ್ ನಲ್ಲಿ ನೇಮ್ ಯಾವ ತರ ಇದೆಯಲ್ಲ, ಓಕೆ, ಆಲ್ಮೋಸ್ಟ್ ಎಲ್ಲ ಯಾಕಪ್ಪ ಅಂತಂದ್ರೆ ಸೈಬರ್ ಸೆಂಟರ್ಗೆ ಹೋದ್ರೆ ಏನು ಕೂಡ ನಿಮ್ಗೆ ತೊಂದರೆಗಳು ಆಗೋದಿಲ್ಲ. ಓಕೆ, ನೀವೇನಾದ್ರೂ ಸರ್ ನನ್ನ ಹತ್ರ ಅಷ್ಟು ನನ್ಗೆ ಕೆಪಾಸಿಟಿ ಇದೆ, ನಾನು ನಮ್ಮ ಮೊಬೈಲ್ನಲ್ಲೇ ಅರ್ಜಿಗಳನ್ನ ಸಲ್ಲಿಸ್ಕೊಳ್ತೀನಿ ಅನ್ನೋರು ಈ ಮಿಸ್ಟೇಕ್ಸ್ ಅನ್ನ ಮಾಡಿದ್ದಾರೆ. ಓಕೆ, ಈ ಮಿಸ್ಟೇಕ್ಸ್ ಅನ್ನ ಯಾರೆಲ್ಲ ಮಾಡಿದಿರಿ ನೋಡ್ಕೊಡ್ರಿ, ಒಂದ್ಸಾರಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಡ್ರಿ. ಯಾಕಪ್ಪ ಅಂತಂದ್ರೆ, ಸೊ ನಿಮ್ಮ ಅಪ್ಲಿಕೇಶನ್ ನಾಳೆ ಎಲ್ಲನೂ ಕೂಡ ಪಾಸ್ ಆಗ್ತಾರೆ. ಎಕ್ಸಾಮ್ ಪಾಸ್ ಆಗ್ತೀರಿ, ಫಿಸಿಕಲ್ ಪಾಸ್ ಆಗ್ತೀರಿ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪಾಸ್ ಆಗ್ತೀರಿ. ಪ್ರತಿ ಒಂದರಲ್ಲಿ ಕೂಡ ಪಾಸ್ ಆದ್ಮೇಲೆ ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ DV ನಲ್ಲಿ ಫೈನಲಿ ರಿಜೆಕ್ಟೆಡ್ ಆಗಿ ಹೊರಗಡೆ ಬರ್ತೀರಿ. ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಸರ್, ನಾನು ಅರ್ಜಿಗಳನ್ನ ಸಲ್ಲಿಸ್ಕೊಳ್ತೀನಿ, ನನ್ನ ಹತ್ರ ಎಲ್ಲನೂ ಕೂಡ ನಾಲೆಜ್ ಇದೆ ಅನ್ನೋರು ಕರೆಕ್ಟ್ ಆಗಿ ಅರ್ಜಿಗಳನ್ನ ಹಾಕೊಡ್ರಿ, ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಹಾಕುವಾಗ ಇಲ್ಲಿ ಬಹಳಷ್ಟು ಜನ ತಪ್ಪನ್ನ ಮಾಡ್ತಾ ಇದ್ದೀರಾ. ಫೋಟೋ ಇದು, ಸಿಗ್ನೇಚರ್ ಅಂತ ತಿಳ್ಕೊಳ್ರಿ. ಇದು ಸಿಗ್ನೇಚರ್, ಇದು ನಿಮ್ಮ ಫೋಟೋ ಇದೆ ಅಂತ ತಿಳ್ಕೊಳ್ರಿ. ಇಲ್ಲಿ ನೀವ್ ಏನ್ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದೀರಪ್ಪ ಅಂದ್ರೆ, ಮೊಬೈಲ್ ನಲ್ಲಿ ಅರ್ಜಿ ಹಾಕೊಳ್ರಿ. ಯಾವ ತರ ಮಾಡಿದಿರಪ್ಪ ಅಂದ್ರೆ, ಸೈಬರ್ ಸೆಂಟರ್ನವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಹಾಕ್ತಾರ. ಅವರು ನಿಮ್ಮ ಸಿಗ್ನೇಚರ್ ಮತ್ತು ಫೋಟೋನ ಸ್ಕ್ಯಾನ್ ಮಾಡಿಬಿಟ್ಟು ಹಾಕ್ತಾರ. ಸ್ಕ್ಯಾನ್ ಮಾಡುವಾಗ ಒಂದಿಷ್ಟು ಜನಗಳ ಹತ್ರ ಬ್ಯಾಕ್ ಗ್ರೌಂಡ್ ಏನಿದೆಯಲ್ಲ, ಓಕೆ, ಈ ಬ್ಯಾಕ್ ಗ್ರೌಂಡ್ ವೈಟ್ ಕೇಳುತ್ತದ. ಓಕೆ, ಈ ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತಂದ್ರೆ ವೈಟ್ ಕೇಳುತ್ತೆ. ಯಾರ ಹತ್ರ ಆದ್ರೂ ವೈಟ್ ಇರ್ಲಿಲ್ಲಪ್ಪ ಅಂತಂದ್ರೆ ನೀವೇನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದೀರಿ. ಓಕೆ, ಒಂದಿಷ್ಟು ಫೋಟೋಗಳು ತಗೊಳ್ಳೋದೇ ಇಲ್ಲ, ಅದು ಆಲ್ಮೋಸ್ಟ್ ಅಲ್ಲಿ ಹೇಳ್ಬಿಡುತ್ತೆ ಬ್ಯಾಕ್ ಗ್ರೌಂಡ್ ವೈಟ್ ಇರ್ಬೇಕಂತ ಹೇಳಿ ಅಲ್ಲಿ ಆಪ್ಷನ್ ಬರುತ್ತೆ ನಿಮ್ಗೆ ಅಪ್ಲೋಡ್ ಮಾಡಿದ ತಕ್ಷಣ. ಇದೇನಾದ್ರೂ ಬ್ಲೂ ಆಗಿರಲಿ, ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇತ್ತಪ್ಪ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅನ್ನ ಕಂಪಲ್ಸರಿಯಾಗಿ ಚೇಂಜ್ ಅನ್ನ ಮಾಡ್ಕೊಳ್ರಿ. ಏನಾದ್ರೂ ನೀವು ಗೂಗಲ್ ನಲ್ಲಿ ಹೋದ್ರೆ ರಿಮೂವ್ BG ಅಂತ ಸರ್ಚ್ ಮಾಡಿದ್ರಪ್ಪ ಅಂದ್ರೆ, ಸೊ ನಿಮ್ ಬ್ಯಾಕ್ ಗ್ರೌಂಡ್ ಯಾವ ಬ್ಯಾಕ್ ಗ್ರೌಂಡ್ ಇರ್ತಿರಲ್ಲ ಆ ಬ್ಯಾಕ್ ಗ್ರೌಂಡ್ ಅನ್ನ ನೀವು ಹಾಕೊಳ್ಬಹುದು. ಓಕೆ, ಆ ಫೋಟೋಸ್ ಅನ್ನ ಕರೆಕ್ಟ್ ಆಗಿ ಕೊಡ್ರಿ. ಯಾವುದೇ ತರನಂತ ಬ್ಲರ್ ಆಗಿರ್ಬಾರ್ದು, ನಿಮ್ಮ ಐಸ್ ಗಳು ಕ್ಲೋಸ್ ಆಗಿರ್ಬಾರ್ದು. ಅದು ಡೈರೆಕ್ಟ್ ನಿಮ್ದು ಏನೋ ಫೋಟೋದ ಪ್ರಾಬ್ಲಮ್ ಇತ್ತಂದ್ರೂ ಕೂಡ ಆ ಫೋಟೋದ ಪ್ರಾಬ್ಲಮ್ ನ ಹೇಳ್ಬಿಡುತ್ತಾ. ಓಕೆ, ಫೋಟೋನ ಕರೆಕ್ಟ್ ಆಗಿ ಹಾಕೊಳ್ರಿ. ನೆಕ್ಸ್ಟ್ ಸಿಗ್ನೇಚರ್ ಅನ್ನ ಕರೆಕ್ಟ್ ಆಗಿ ಸ್ಕ್ಯಾನ್, ಈ ತರ ನೀವು ಏನಾದ್ರು ಸಿಗ್ನೇಚರ್ ಅನ್ನ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಈ ಸಿಗ್ನೇಚರ್ ಅಂತ ತಿಳ್ಕೊಳ್ರಿ, ಈ ತರ ಕ್ರಾಪ್ ಮಾಡ್ಕೊಂಡಿರ್ತೀರಿ. ಈ ತರ ಕ್ರಾಪ್ ಅನ್ನ ಮಾಡ್ಕೊಂಡಾಗ ಅಲ್ಲಿ ಅಪ್ಲೋಡ್ ಮಾಡುವಾಗ ಇಷ್ಟನ್ನ ಮಾತ್ರ ತಗೊಳ್ತದ. ಇದು ಹೋಗುತ್ತೆ. ಅದನ್ನ ನೋಡ್ತಿರಲ್ಲ ನೀವು, ಡೈರೆಕ್ಟ್ ಆಗಿ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿಬಿಡ್ತೀರಿ. ಅಲ್ಲಿ ಕೂಡ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರ್ತದ. ಯಾವುದೇ ಒಂದು ಅರ್ಜಿಯನ್ನ ಸಲ್ಲಿಸುವಾಗ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು, ಮೊಬೈಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಕ್ಕಂಥವ್ರು ನೋಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಆ ಮಾಹಿತಿಯನ್ನ, ಯಾಕಂದ್ರೆ ಎಷ್ಟೋ ಜನ ತಪ್ಪನ್ನ ಮಾಡಿದಾರ. RPF ಕಾನ್ಸ್ಟೇಬಲ್ ಕೂಡ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿದಾವು. ಇದನ್ನು ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಈ ಮಾಹಿತಿಯನ್ನ ಕೊಟ್ಟೆ, ಇಷ್ಟೇ. ಓಕೆ, ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರಪ್ಪ ಅಂದ್ರೆ, ಫಸ್ಟ್ ಟೈಮ್ ಏನಾದ್ರೂ ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಬಂದಿದ್ರೆ
ಸೊ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಂತಿದೆ ನೋಡ್ಕೊಡ್ರಿ ಸಬ್ಸ್ಕ್ರೈಬ್ ಬಟನ್ ಅನ್ನ. ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರೆ ಯಾವುದೇ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಸರ್ಚ್ ಮಾಡುವಂತ ಅವಶ್ಯಕತೆನೇ ಇರುವುದಿಲ್ಲ. ಎಲ್ಲ ಮಾಹಿತಿ ಕೂಡ ಇದರಲ್ಲೇನೆ ಸಿಗ್ತಾನೆ ಇರ್ತದೆ. ಪ್ರತಿಯೊಂದು ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತಾನೆ ಇರ್ತೀವಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.